ಆಚೆ ಕನೆಕ್ಟ್ ಆಗಿರೋದು ಬೇರೆಯವ್ರದ್ದು ಅನ್ಕೊಂಡ್ಬಿಟ್ಟವ್ರೆ, ಬಟ್ ಕನೆಕ್ಟ್ ಆಗಿರೋದು ನಿಂದು. ಇದೊಂದು ಬದುಕಿ, ಇದೊಂದು ಜನ್ಮವೇ. It was at this moment that he knew he ಏನೋ ಒಂದಾಗ್ಲಿ, ನೀನು ಅಮೃತ ಕುಡಿಬೇಕಂದ್ರೆ ಅದಕ್ಕೆ ಏನೋ ಒಂದು ಸ್ಪೆಷಾಲಿಟಿ ಇರ್ಬೇಕು, ಓಕೆನಾ? ಅದಕ್ಕೆ ರಿಕ್ವೈರ್ಮೆಂಟ್ ಇರ್ಬೇಕು, ಓಕೆನಾ? ಅವಾಗ್ಲೇ ಚೆನ್ನಾಗಿರುತ್ತೆ. ಸಿಕ್ದು ಅಂತ ಇಷ್ಟಕ್ಕೆ ಕುಡಿಯೋದಲ್ಲ, ಓಕೆನಾ? ಹೊರಗಡೆ ಬರ. ಕ್ಲಿಪ್ಪಿಂಗ್ ಕೊಡ್ತೀನಿ, ಹಾಕೊಂಡ್ಬಿಡಿ. ನಿಂಟು ఎక్కువైతది. ಪ್ರಜ್ವಲ್ ಅಂಡ್ ಅಕ್ಷಯ್ ಅವರ ಬೇಗ ಬೇಗ ಟುನ್ ಟುನ್ ಬಂತಲ್ಲ, ಟುನ್ ಟುನ್ ಪ್ರಪಂಚ ತಲೆಕೆಳಗಾರು ಸರಿ, ಇವತ್ತು ರಾತ್ರಿ ಅವಳು ಬೇಕು. ಪ್ರಜ್ವಲ್ಗೆ ಇಬ್ರು ಹೆಂಡತಿ ಇದೆಲ್ಲ ಅಲ್ಲ ಬ್ರೋ, ರೊಮ್ಯಾನ್ಸ್ ಮಾಡ್ಬೇಕು ಬ್ರೋ. ನೀವು ಇಬ್ಬರು ಜೊತೆ ತುಂಬಾ ನೋವಾಗುತ್ತ್ರಿ. ಬಾರ ವಾಪಸ್ ಈ ಸಾಂಗ್ ಆಡೋಣ. ಬಿಚ್ಚಿ ಅಂದ ತಕ್ಷಣ ನಾನು ಹಂಗೆ ತೆಪ್ಪಾಗು. ಅಷ್ಟೇ ಗೊತ್ತಿರೋ ತೆಗ್ಗೋದಿಲ್ಲ. ನಾನು ಆಟ ಬನ್ನಿ. ಬನ್ನಿ ಅಣ್ಣ ಇಡ್ಲಿ ಅಣ್ಣ ಶಿಟ್ ಬೇಡ ಫುಲ್ ಆಯ್ತದ. ಏನಿದು? ಯಾರೋ ಕಬ್ಬನ್ ಮೇಲೆ ನಾಯಿ ಮ್ಯಾಚ್ ಆಗುತ್ತಲ್ಲ ಆಕ್ಚುಲಿ ಅಲ್ವಾ? ಹಂಗಲ್ಲ, ಲೈಕ್ ಅಲ್ಲಾಡ್ಸ್ಬೇಕು ಹಿಂಗೆ. ಏನು ಅಭ್ಯಾಸ ನಮ್ಮ ಮಕ್ಕಳ್ರ ಇದಿದು ಹಂಗಲ್ಲ. ಕಲರ್ 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 ಕಲರ್. ನನ್ನ ಮಗ ಇಲಿಮಿನೇಟ್ ತಪ್ಪಂತೇನಿಲ್ಲ ಅವನು. ಅಲ್ಲದೆ ಮಾಡಿದ್ದಾನೆ. ಮೇಲೆ ಮಾಡಿಗ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅಣ್ಣ ಇನ್ನು ಏನೋ ಬೇಕಣ್ಣ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತಿರುಗ್ಸು ಎಡ್ಗಾಲೋ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಸೊ ಈಗ ಟೈಮು 11:50 ವಿಷ್ಣುಗೂ ಮತ್ತು ಜಯಂತಿಗೆ. ವಿಷ್ಣುದು ಇವತ್ತು ಬರ್ತಡೆ, ಜಯಂತಿ ನಾಳೆ ಬರ್ತಡೆ. ಕೇಕ್ ಕಟ್ ಮಾಡಿಸೋಣ. ಇದು ಸರ್ಪ್ರೈಸು, ಇದು ಅವ್ರಿಗೆ ಗೊತ್ತಿಲ್ಲ.
ಇವಾಗ ಹೋಗಿ ಅವ್ರನ್ನ ಎಬ್ಸೋಣ ಬನ್ನಿ ಗೈಸ್, ಎಬ್ಸೋಣ ಬನ್ನಿ, ಎಬ್ಸೋಣ. ಏನು ಮಾಡ್ತವ್ರ, ಅಷ್ಟು ಬೇಗ ಮಲ್ಕೊಂಬಿಟ್ಟವ್ರ. ಇವನ್ ಯಾರು ಇವರು, ಯಾಕೋ ಅವರಿಬ್ರೆಲ್ಲೋ ಮಲ್ಕೊಂಡ್ಬಿಟ್ಟವ್ರ. ನಿಮ್ ತಾಯಣ್ಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಬಾ ಎದ್ದಾಚೆ ಬಾ. ಏಯ್ ಎದ್ದಾಚೆ ಬರಲೇ. ನಡಿ, ನಿಂದೇನ್ ನಿಂದು, ಬಾ ನಿಂದು, ಎದಾಳ್ ನಡಿ. ಎಲ್ಲೋ ಬರ್ಡೇ ಬಾಯ್ಸ್ ಹೆಂಗಿತ್ತು ಸರ್ಪ್ರೈಸ್? ನಿದ್ದೆ ಮಾಡಿರ್ ನಾನು ಎತ್ತಿ ಕರ್ಕೊಂಬಂದಿದ್ದೀನಿ. ಅವ್ನ ಕಣ್ಣು ನೋಡಿ ಪಾಪ ನಿದ್ದೆಲಿದ್ದು ಅವನ್ನ ಎದ್ದು ಕರ್ಕೊಂಬಂದಿದ್ದೀನಿ. ಇನ್ನು 50 ರೂಪಾಯಿ ಕೊಡ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಹೇಗೆ ಅನಿಸ್ತಾ ಇದೆ ವಿಷ್ಣು ಅವರೇ, ನಿಮ್ಮ ಬರ್ತ್ಡೇ ಇನ್ನೇನು ಇನ್ನು ಕೆಲವೇ ಕ್ಷಣದಲ್ಲಿ ಮುಗಿಯುತ್ತದೆ ಹೇಳಿ? 20 ವರ್ಷ ಆಯ್ತು. ಅದೇ ಅಷ್ಟೇ. ಸೂಪರ್ ಬ್ರೋ, ಸೂಪರ್. ಹಾ ಹೇಳೋ. ಅದು ನೀವು ಕೇಳಂಗಿಲ್ಲ. ಅದು ಹೇಳು ಜಯಂತ್, ಇನ್ನು ಕೆಲವೇ ಕ್ಷಣದಲ್ಲಿ ನಿನ್ನ ಬರ್ತಡೇ ಶುರು ಆಗ್ತಿದೆ. ಏನು ಹೇಳ್ಬೇಕು ಅಂತ? ಬಹಳ ಖುಷಿ ಆಗ್ತಿದೆ, ನೀವೆಲ್ಲ ಇದ್ದೀರಾ. ಹಾಂ ಫಸ್ಟ್ ಎಕ್ಸ್ಪೀರಿಯನ್ಸ್. ಅಮರ್ ಸರ್ಗೆ ಥ್ಯಾಂಕ್ಸ್ ಸರ್, ನಿಮಗೆ ಥ್ಯಾಂಕ್ಸ್ ಹೇಳ್ತಾರೆ. ಹ್ಯಾಪಿ ಬರ್ಡೇ ವಿಷ್ಣು, ಹ್ಯಾಪಿ ಬರ್ಡೇ ವಿಷ್ಣು, ಹ್ಯಾಪಿ ಬರ್ಡೇ ಟು ಯು. Happy birthday to you. Happy birthday to you. Happy birthday to Jason. Happy birthday to you. May God bless you. May God bless you. May God bless you, dear Jayan. Happy birthday to you. ಯಾಕೋ ಕೇಕ್ ತಂದಿದ್ದು ನೀನು, ಕಟ್ ಮಾಡಿದ್ದು ನೀನು, ನಿನ್ನ ಕಾಸು ನೀನೇ ಕಾಸು ಸರ್ಪ್ರೈಸ್. ನಿದ್ದೆ ಮಾಡಿರ್ ನಾನು ಎತ್ತಿ ಕರ್ಕೊಂಬಂದಿದ್ದೀನಿ. ಅವ್ನ ಕಣ್ಣು ನೋಡಿ ಆಕ್ಟಿಂಗ್ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಅವನ ಇವಾಗ್ಲೂ ಫೀಲಿಂಗ್ ಒಟ್ಟಾಗಿದೆ. ನಾನು ಆಕ್ಷನ್ ಅಂದಾಗ ಮಾತ್ರ ಆಕ್ಟ್ ಮಾಡು ಸಾಕು. ಅಂದ್ರೆ ಇಂಥ ಬರ್ತ್ಡೇನ ಸೀರಿಯಸ್ಲಿ ಬರ್ಡೇ ಬಾಯ್ ಸೆಲೆಬ್ರೇಟ್ ಮಾಡಿರಲ್ಲ. ಮಜಾ ಏನು ಅಂದರೆ ಫ್ಲ್ಯಾಶ್ ಬ್ಯಾಕಲ್ಲಿ ಇವನಿಗೆ ಬರ್ಡೇ ಸರ್ಪ್ರೈಸ್ ಇದ್ದಿದ್ದು ರಿವೀಲ್ ಆಗೋಯ್ತು. ಇವನ ಕೈಯಲ್ಲೇ ಕಾಸು ಇಸ್ಕೊಂಡು, ಇವನ ಕೈಯಲ್ಲೇ ಕೇಕ್ ತರಿಸಿ, ಇವನೇ ಕಟ್ ಮಾಡಿಸಿರೋ ಥರ ನಾಟಕ ಮಾಡಿಸಿ ಇವೆಲ್ಲ ಮಾಡಿಸಿರೋದು. ಹೆಂಗೆ ಅನ್ನಿಸ್ತಾ ಇದೆಪ್ಪ ಹೇಳು ಫ್ರೆಂಚ್ ಮ್ಯಾನ್? ಇದೆಲ್ಲ ನಿಮ್ದೇ ಸ್ಕ್ರಿಪ್ಟು, ಸೊ ನಾನೇನು ಹೆಚ್ಚಿಗೆ ಏನು ಹೇಳೋದಿಲ್ಲ, ಎಲ್ಲ ನಿಮ್ಮ ಬ್ಲಾಗ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಸೂಪರ್ ಆಕ್ಟಿಂಗ್ ಬ್ರೋ. ದಿಸ್ ಇಸ್ ಬಿಸ್ನೆಸ್.